ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಜರ್ನಲಿಂಗ್ ಮೆಥಡ್ ಬಗ್ಗೆ ಹೇಳಿದ್ದೆ, ತುಂಬ ಪವರ್ಫುಲ್ ಮೆಥಡ್. ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ಪು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಡೈಲಿ ಮೂರು ಗ್ರ್ಯಾಟಿಟ್ಯೂಡನ್ನು ಬರೆಯೋದು ಹೇಳಿದ್ದೆ ಪ್ರೀವಿಯಸ್ಸಲ್ಲಿ. ಸೊ ಜರ್ನಲಿಂಗ್ಗೆ ಅಂತಲೇ ಒಂದು ಸಪ್ರೇಟ್ ಬುಕ್ ಇಟ್ಬಿಡಿ. ನಿಮ್ಮ ವಿಶಸ್ಸನ್ನು ಬರ್ಕೊಳ್ಳಿ ಅಂತ ಹೇಳಿದೆ. ವಿಶಸ್ ಬರಿಬೋದು, ನಿಮ್ಮ ಸ್ವಿಚ್ ವರ್ಡ್ಸನ್ನು ಬರಿಬೋದು, ಅಫರ್ಮೇಷನ್ಸ್ ಬರಿಬೋದು. ಆದರೆ ಗ್ರ್ಯಾಟಿಟ್ಯೂಡ್ ಜರ್ನಲ್ ಏನು ಬರಿತೀರಾ ಅದರಲ್ಲಿ ನಿಮ್ಮ ಎನರ್ಜಿ ತುಂಬಾ ಶಿಫ್ಟ್ ಆಗುತ್ತೆ. ಹೇಗೆ ಅಂತಂದರೆ, ಈಗ ಯಾವುದೋ ಒಂದು ವಿಶ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಆಲ್ರೆಡಿ ನಿಮಗೆ ಅದು ಸಿಕ್ಕಿದೆ, ಆ ವಿಶ್ ನಿಮಗೆ ಫುಲ್ಫಿಲ್ ಆಗಿದೆ, ರಿಯಾಲಿಟಿಗೆ ಬಂದುಬಿಟ್ಟಿದೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ಎಷ್ಟು ಖುಷಿಯಿಂದ ಇರ್ತೀರಾ, ನಿಮ್ಮ ಎನರ್ಜಿ ಲೆವೆಲ್ ಹೈ ಇರುತ್ತೆ. ಆಗ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ ನೀವು ದೇವ್ರಿಗೆ ಅಲ್ವಾ? ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಮಾತಲ್ಲಿ, ಅಷ್ಟು ಖುಷಿ. ಆ ಒಂದು ಫೀಲಿಂಗನ್ನು ಈಗಲೇ ಜನ್ರೇಟ್ ಮಾಡಿ. ಆಲ್ರೆಡಿ ನಿಮಗೆ ಏನು ನೀವು ಪಡ್ಕೋಬೇಕು ಅಂತ ಇದ್ದೀರಾ ಅದು ಆಲ್ರೆಡಿ ಸಿಕ್ಕಿದೆ. ಯಾವುದೇ ಒಂದು ವಸ್ತು ಇರ್ಬೋದು, ಒಂದು ಜಾಬ್ ಇರ್ಬೋದು, ಆಲ್ರೆಡಿ ಸಿಕ್ಕಿದೆ, ನಾನು ಆ ಪೊಸಿಷನಲ್ಲಿ ಇದ್ದೀನಿ ಅಂದಾಗ ಅದನ್ನು ವಿಜುವಲೈಸ್ ಮಾಡಿ. ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಅಂತಂದರೆ, ಯಾರ್ಯಾರಿಗೆಲ್ಲ ನೀವು ಗ್ರ್ಯಾಟಿಟ್ಯೂಡನ್ನು ತಿಳಿಸ್ಬೇಕು. ಸೊ ಎಲ್ಲರ ಮುಖ ನಿಮ್ಮ ಕಣ್ಮುಂದೆ ಬರುತ್ತೆ. ಫಸ್ಟ್ ನೀವೇನು ಬರಿಬೇಕು? ತಂದೆ, ತಾಯಿ, ಗುರು, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಅದಕ್ಕೂ ಮುಂಚೆ ಪ್ರತಿಯೊಬ್ಬರಿಗೂ ಒಂದು ಸೆಂಟಿಮೆಂಟ್ ಇರುತ್ತೆ. ಏನಾದರೂ ಒಂದು ವಿಚಾರ ನಾವು ಸ್ಟಾರ್ಟ್ ಮಾಡುವಾಗ ಒಂದು ಸೆಂಟಿಮೆಂಟ್ ಇರುತ್ತೆ. ಕೆಲವರು ಸಿಂಬಲ್ಸನ್ನು ಬರೀತಾರೆ, ಓಂ ಅಂತ ಬರೆಯೋದಿರ್ಬೋದು, ಅಥವಾ ಯಾವುದೋ ಒಂದು ಸ್ವಸ್ತಿಕ್ ಸಿಂಬಲ್ ಇರ್ಬೋದು, ಏಂಜಲ್ ನಂಬರ್ಸ್ ಇರ್ಬೋದು. ನಾನು 1176 ಪ್ರಿಫರ್ ಮಾಡ್ತೀನಿ. ಆ ಒಂದು ಏಂಜಲ್ ನಂಬರನ್ನು, ಇದು ಬಂದು ಮ್ಯಾನಿಫೆಸ್ಟೇಷನ್ಗೆ ಒಂದು ಕೀ ಅಂತ ಹೇಳ್ಬೋದು 1176. ಸೊ ಎಲ್ಲದಕ್ಕೂ ಮಲ್ಟಿಪಲ್ ವಿಶಸ್ಗೆ ಇದು ಅಪ್ಲೈ ಆಗುತ್ತೆ. ಆಲ್ರೆಡಿ ಇದ್ರ ಬಗ್ಗೆನೂ, ಆ ನಂಬರ್ ಬಗ್ಗೆ ನಾನು ವಿಡಿಯೋನಲ್ಲಿ ತಿಳಿಸಿದ್ದೆ. ಸೊ ಇದನ್ನು ನೀವು ಸ್ಟಾರ್ಟಿಂಗಲ್ಲಿ ಏನು ಬರೀತೀರಾ ಆ ಗ್ರ್ಯಾಟಿಟ್ಯೂಡ್ ಜರ್ನಲಲ್ಲಿ, ಫಸ್ಟ್ ಏನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 1176 ನಂಬರನ್ನು ಬರೆದು ಸ್ಟಾರ್ಟ್ ಮಾಡಿ. ಫಸ್ಟ್ ಥ್ಯಾಂಕ್ ಯು ಯಾರು ಹೇಳ್ತೀರಾ? ಅಪ್ಪ, ಅಮ್ಮ, ಗುರು. ಸೊ ಚೆನ್ನಾಗಿ ಫೀಲ್ ಮಾಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಅವರ ಎಲ್ಲ ಒಳ್ಳೆ ಗುಣಗಳನ್ನು, ಅವ್ರು ಮಾಡಿರೋಂತಹ ತ್ಯಾಗವನ್ನು ನೆನೆಸ್ಕೊಂಡು ಅವ್ರಿಗೆ ಥ್ಯಾಂಕ್ ಯು ಹೇಳಿ. ಸೊ ಒಂದೊಂದು ಭಾವನೆಯೂ ನೀವು ಮೆನ್ಷನ್ ಮಾಡಬೇಕು. ಆಗ ಯೂನಿವರ್ಸ್ಗೆ ಅದು ರೀಚ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ವಿಶಸ್ಸನ್ನು ಮತ್ತು ಗ್ರ್ಯಾಟಿಟ್ಯೂಡನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಬರೀ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಯಾರೆಲ್ಲ ನಿಮಗೆ ಒಳ್ಳೆಯದನ್ನು ಮಾಡಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ಸೊ ವಿಶಸ್ನ ಸಪ್ರೇಟಾಗಿ ಬರಿತಾ ಬನ್ನಿ, ಗ್ರ್ಯಾಟಿಟ್ಯೂಡನ್ನು ಸಪ್ರೇಟಾಗಿ ಬರಿತಾ ಬನ್ನಿ. ಸೊ ಈ ಒಂದು 3 ಗ್ರ್ಯಾಟಿಟ್ಯೂಡಿಂದ ಸ್ಟಾರ್ಟ್ ಮಾಡಿ. ಸೆಕೆಂಡ್ ಡೇ ನಿಮ್ಮ ಒಡ ಹುಟ್ಟಿದವರಿಗೆ ಥ್ಯಾಂಕ್ಸ್ ಹೇಳಿ. 3 ಗ್ರ್ಯಾಟಿಟ್ಯೂಡನ್ನು ಬರಿತಾ ಬನ್ನಿ. ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಅಣ್ಣ, ತಮ್ಮ ಮೆನ್ಷನ್ ಮಾಡಿ. ಅವ್ರಿಗೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ. ಸೊ ಬರೆಯೋದು ನೀವು ಶಾರ್ಟಾಗಿ ಬರೆದ್ರೂ ಕೂಡ ಆ ಮನಸ್ಸಿನಲ್ಲಿ ನೀವು ವ್ಯಕ್ತಪಡಿಸುವಂತಹ ಭಾವನೆ, ಅದನ್ನು ನೀವು ಡೀಪಾಗಿ ಫೀಲ್ ಮಾಡಿ, ಎಕ್ಸ್ಪ್ಲೇನ್ ಮಾಡಿ. ಒಂದೊಂದು ವಿಚಾರನೂ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಅವ್ರಿಗೆ ಥ್ಯಾಂಕ್ ಯು ಹೇಳಿ. ಎಲ್ಲವನ್ನ ಬರಿಬೇಕು ಅಂತ ಏನಿಲ್ಲ, ಒಂದು ಸೆಂಟೆನ್ಸಲ್ಲಿ ಥ್ಯಾಂಕ್ ಯು ಹೇಳಿಬಿಟ್ಟು ಬರೆಯೋದನ್ನು ಒಂದು ಸೆಂಟೆನ್ಸ್ ಮಾಡ್ಕೊಂಬಿಡಿ. ಬಟ್ ನೀವು ಮನಸ್ಸಿನ ಭಾವನೆಯಲ್ಲಿ ಏನು ವ್ಯಕ್ತಪಡಿಸ್ತೀರಾ ಆ ಭಾವನೆಯಲ್ಲಿ ಎಲ್ಲವನ್ನ ಆ್ಯಡ್ ಮಾಡ್ಬೋದು. ನಿಮ್ಗೆ ಏನೇನು ಫೀಲ್ ಆಗ್ತಾಯಿದೆ, ಆ ವ್ಯಕ್ತಿಯ ಬಗ್ಗೆ ಏನೆಲ್ಲ ಒಳ್ಳೆ ಗುಣಗಳು ನಿಮಗೆ ನೆನಪಾಗ್ತಾ ಇದೆ, ಏನೆಲ್ಲ ನಿಮಗೆ ಸಹಾಯ ಮಾಡಿದ್ದಾರೆ, ಅದೆಲ್ಲ ಮೆನ್ಷನ್ ಮಾಡಿ ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದು. ಈಗ ಕೆಲವ್ರಿಗೆ ಏನೋ ಒಂದು ಮನಸ್ತಾಪ ಇರುತ್ತೆ ಒಡ ಹುಟ್ಟಿದವ್ರ ಜೊತೆ, ಅಂಥವ್ರಿಗೆ ಅದು ಆ ಫೀಲಿಂಗ್ ಬರಲ್ಲ. ಅವ್ರು ನನಗೆ ಹೀಗೆ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಅವ್ರಿಗೆ ಹೇಗೆ ನಾನು ಥ್ಯಾಂಕ್ಸ್ ಹೇಳಲಿ ಅಂತ ಕೆಲವರು ಪ್ರಶ್ನೆ ಕೇಳಿದ್ದಾರೆ. ಅವ್ರಿಗೆ ಸೊ ಇಂಥ ಸಿಚುವೇಷನಲ್ಲಿರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ,
ಪ್ರತಿಯೊಂದು ಒಂದು ನಮಗೆ ಪಾಠ ಕಲಿಸೋದಕ್ಕೆ ಅಂತಲೇ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ನಮ್ಮ ಜೀವನದಲ್ಲಿ. ಸೊ ಅಲ್ಲೇನೋ ನಾವು ಕಲಿಯೋದಿರುತ್ತೆ, ಅದರಿಂದ ಅಂಥ ಒಂದು ವಿಚಾರ ನಡೆದಿರುತ್ತೆ. ಮನಸ್ತಾಪ ಇರ್ಬೋದು, ಏನೋ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಇರ್ಬೋದು. ಬಟ್ ಇದೆಲ್ಲ ನಾವು ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋದಕ್ಕೆ ಅಂತಲೇ ಈ ಭೂಮಿಗೆ ಬಂದಿರ್ತೀವಿ. ಸೊ ಅದರಿಂದ ಎಲ್ಲವನ್ನ ಸ್ವೀಕಾರ ಮಾಡಬೇಕು. ಸೊ ಎಲ್ಲನೂ ನನ್ನ ರೆಸ್ಪಾನ್ಸಿಬಿಲಿಟಿ, ನಾನು ಕೇಳ್ಕೊಂಡು ಬಂದಿರೋದು. ಸೊ ಈ ಒಂದು ವರವನ್ನು ಕೇಳಿಕೊಂಡೇ ನಾವು ಎಲ್ಲ ಕಂಡೀಷನ್ಗೂ ಒಪ್ಕೊಂಡೇ ನಾವು ಭೂಮಿಗೆ ಬಂದಿರ್ತೀವಿ. ಸೊ ಆ ಮೇನ್ ವಿಚಾರ ಮರ್ತೋಗಿರ್ತೀವಿ. ಸೊ ಇಲ್ಲಿ ಒಂದು ಮನಸ್ತಾಪ ಇರ್ಬೋದು, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಥ್ಯಾಂಕ್ಸ್ ಹೇಳಿ. ಅವರು ನಿಮ್ಮ ಒಡ ಹುಟ್ಟಿದವರಾಗಿದ್ದಾರೆ ಈ ಜನ್ಮದಲ್ಲಿ ಅಂದರೆ ಏನೋ ಒಂದು ರೀಸನ್ ಇರುತ್ತೆ. ಸೊ ಏನೋ ಒಂದು ಪಾಠ ಕಲ್ತಿರ್ತೀರ ಅವರಿಂದ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಪ್ರತಿಯೊಂದು ವ್ಯಕ್ತಿನೂ ನಮಗೆ ಗುರು ಈ ಜೀವನದಲ್ಲಿ. ಪ್ರತಿಯೊಬ್ಬರಿಂದನೂ ಏನೋ ಒಂದು ಕಲ್ತಿರ್ತೀವಿ ಇರ್ಬೋದು. ನಮಗಿಂತ ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು. ಪ್ರತಿಯೊಬ್ಬರಿಂದನೂ ಒಂದು ಪಾಠ ಕಲ್ತಿರ್ತೀವಿ. ಸೊ ಆ ಒಂದು ಲೆಸನ್ಗೆ ಥ್ಯಾಂಕ್ಸ್ ಹೇಳಿ. ಅವ್ರು ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು, ಅದೆಲ್ಲ ಬೇಕಿಲ್ಲ. ನೀವು ಪೀಸ್ಫುಲ್ಲಾಗಿರಬೇಕು, ನಿಮಗೆ ನೆಮ್ಮದಿ ಇರಬೇಕು ಅಂತಂದರೆ ಕ್ಷಮಿಸ್ಬಿಡಿ. ಎಂಥ ಒಂದು ವಿಚಾರ ಇದ್ದರೂ ಕ್ಷಮಿಸ್ಬಿಟ್ಟು ಆ ವ್ಯಕ್ತಿಯ ಬಗ್ಗೆ ಒಂದು ಥ್ಯಾಂಕ್ ಯು ಅನ್ನು ವ್ಯಕ್ತಪಡಿಸಿ. ಸೊ ಇದರಿಂದ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ. ಮೇಯ್ನು ನಿಮ್ಮ ಒಂದು ಗೋಲ್ ಏನಿದೆ ಅದು ನೀವು ರೀಚ್ ಆಗಬೇಕು. ಸೊ 30 ದಿನ ಈ ಒಂದು ಪ್ರಾಕ್ಟೀಸನ್ನು ಮಾಡಿ, ಮೂರು ಗ್ರ್ಯಾಟಿಟ್ಯೂಡನ್ನು ಬರಿತಾ ಬನ್ನಿ. 30ನೇ ದಿನ ನಿಮ್ಮ ಎನರ್ಜಿ ಕಂಪ್ಲೀಟಾಗಿ ಶಿಫ್ಟ್ ಆಗಿರುತ್ತೆ. ಆಗ ಏನು ಕಂಪ್ಲೇಂಟ್ ಇರಲ್ಲ. ನಿಮಗೆ ಆ ಒಂದು ರಿಯಲೈಸ್ ಆಗಿಬಿಡುತ್ತೆ, ಹೌದು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ನೋವಂಥ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಖಂಡಿತ ಟ್ರೈ ಮಾಡಿ. 30 ದಿನ ಡೈಲಿ 3 ಗ್ರ್ಯಾಟಿಟ್ಯೂಡನ್ನು ಬರೆಯೋದು. ಏನು ಬೇಕಾದರೂ ಇರ್ಬೋದು, ವ್ಯಕ್ತಿ ಇರ್ಬೋದು ಅಥವಾ ವಸ್ತು ಇರ್ಬೋದು. ಈಗ ನಮ್ಮೆಲ್ಲರ ಕೈಯಲ್ಲೂ ಮೊಬೈಲ್ಸ್ ಇದೆ. ಮೊಬೈಲ್ಗೆ ಥ್ಯಾಂಕ್ ಯು ಹೇಳಿ, ಇಂಟರ್ನೆಟ್ಗೆ ಥ್ಯಾಂಕ್ ಯು ಹೇಳಿ. ಸೊ ಏನು ನಮಗೆ ಟೆಕ್ನಾಲಜಿ ಎಷ್ಟು ನಮಗೆ ಹೆಲ್ಪ್ ಮಾಡ್ತಾ ಇದೆ ಅಂತಂದರೆ ಎಲ್ಲರೂ ಒಂದು ರೀತಿ ಕನೆಕ್ಟೆಡ್ ಆಗಿದ್ದೀವಿ. ಆ ಟೆಕ್ನಾಲಜಿಗೆ ಥ್ಯಾಂಕ್ ಯು ಹೇಳಿ, ಇಂಟರ್ನೆಟ್ಗೆ ಥ್ಯಾಂಕ್ ಯು ಹೇಳಿ. ವಸ್ತು ಇರ್ಬೋದು, ಪ್ರತಿಯೊಂದು ನಾವು ಬರೆಯುವಂಥ ಪೆನ್ಗೆ ಥ್ಯಾಂಕ್ ಯು ಹೇಳ್ಬೋದು, ಬರಿತಾ ಇರೋವಂಥ ಬುಕ್ಕಿಗೆ ಥ್ಯಾಂಕ್ ಯು ಹೇಳ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಹದಲ್ಲಿರುವ ಒಂದೊಂದು ಅಂಗವನ್ನು ನಾವು ಮೆನ್ಷನ್ ಮಾಡಿ ಥ್ಯಾಂಕ್ ಯು ಅನ್ನು ಬರಿಬೇಕು. ನಮ್ಮ ಕಣ್ಣುಗಳಿಗೆ ಥ್ಯಾಂಕ್ ಯು, ನಮ್ಮ ಕಿವಿಗೆ ಥ್ಯಾಂಕ್ ಯು, ನಮ್ಮ ಒಂದು ಧ್ವನಿಗೆ ಥ್ಯಾಂಕ್ ಯು. ಯಾಕಂದರೆ ನಮ್ಮ ಧ್ವನಿನೇ ನಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ. ನಾವೇನು ಅನ್ನೋದು ನಮ್ಮ ಧ್ವನಿಯಿಂದ ನಾವು ವ್ಯಕ್ತಪಡಿಸ್ತೀವಿ. ಸೊ ನಮ್ಮ ಧ್ವನಿಗೆ ಥ್ಯಾಂಕ್ ಯು, ನನ್ನ ಕೈಗಳಿಗೆ ಥ್ಯಾಂಕ್ ಯು. ಅದನ್ನು ಒಂದು ಲೈನಲ್ಲಿ ನೀವು ಬರೆದ್ರೂ ಅದನ್ನು ಡೀಪಾಗಿ ಫೀಲ್ ಮಾಡಿ, ಮೆನ್ಷನ್ ಮಾಡಿ. ಅದರಿಂದ ನಿಮಗೆ ಎಷ್ಟು ಸಹಾಯ ಆಗ್ತಾಯಿದೆ, ಏನೆಲ್ಲ ಕೆಲಸಗಳು ಮಾಡೋಕ್ಕೆ ನಿಮಗೆ ಅನುಕೂಲ ಆಗ್ತಾಯಿದೆ. ಸೊ ನನ್ನ ಕಾಲುಗಳಿಗೆ ಥ್ಯಾಂಕ್ ಯು. ಸೊ ಆರೋಗ್ಯವಾಗಿದ್ದೀವಿ. ಸೊ ನಮ್ಮ ದೇಹಕ್ಕೆ ಥ್ಯಾಂಕ್ ಯು, ನಮ್ಮ ಆತ್ಮಕ್ಕೆ ಥ್ಯಾಂಕ್ ಯು. ಸೊ ಸರಿಯಾದ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ಮೆದುಳು ನಮಗೆ ಹೆಲ್ಪ್ ಮಾಡ್ತಾ ಇದೆ, ಮೆದುಳಿಗೆ ಥ್ಯಾಂಕ್ ಯು. ಹೀಗೆ ಒಂದೊಂದೇ ಆರ್ಗನನ್ನು ಮೆನ್ಷನ್ ಮಾಡಿ, ವಸ್ತುಗಳನ್ನು ಮೆನ್ಷನ್ ಮಾಡಿ. ಸೊ ಹೀಗೆ ಬರಿತಾ ಹೋದರೆ ನಿಮಗೆ 30 ದಿನಕ್ಕಿಂತ ಜಾಸ್ತಿನೂ ನೀವು ಬರಿಬೋದು. 40 ದಿನವೂ ಬರಿಬೋದು, 50 ದಿನವೂ ಬರಿಬೋದು. ಯಾಕಂದರೆ ಒಂದೊಂದು ವಸ್ತುಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಆ್ಯಡ್ ಮಾಡ್ತಾ ಹೋಗ್ಬೋದು ನಾವು ಥ್ಯಾಂಕ್ ಯು ಹೇಳೋದಕ್ಕೆ. ಸೊ ಖಂಡಿತ ಈ ಒಂದು ಪ್ರಾಕ್ಟೀಸನ್ನು ಎಲ್ಲರೂ ಶುರು ಮಾಡಿ. ನಿಮ್ಮ ಎನರ್ಜಿ ಲೆವೆಲ್ ಎಷ್ಟು ಚೇಂಜ್ ಆಗುತ್ತೆ ಅಬ್ಸರ್ವ್ ಮಾಡಿ. ನಿಮ್ಮ ಆರೋಗ್ಯದಲ್ಲಿ ತುಂಬಾ ಒಂದು ಸುಧಾರಣೆ ಬರುತ್ತೆ. ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಇರ್ಬೋದು, ನಿಮ್ಮ ಇಮ್ಯುನಿಟಿ ಇರ್ಬೋದು, ಎಲ್ಲ ಬೂಸ್ಟ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ತೀನಿ. ಥ್ಯಾಂಕ್ ಯು.